ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮರ್ಗೆಣ್ಸಿಂದ ಒಂದು ಸಿಂಪಲ್ಲಾಗಿ ಪಲ್ಯನ ಯಾವ ರೀತಿ ಮಾಡ್ಕೊಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿ ಮಾಡ್ಕೊಡೋದಕ್ಕೂ, ಕಡಿಮೆ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ಮಾಡ್ಕೋಬೋದು. ಮರ್ಗೆಣ್ಸಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮತ್ತು ಜೀರ್ಣಶಕ್ತಿಗೆ, ಕಣ್ಣಿಗೆ ಎಲ್ಲ ತುಂಬಾ ಒಳ್ಳೆಯದು. ಅಟ್ಲೀಸ್ಟ್ ಸಿಕ್ತಾಗಾದರೂ ನಾವು ಬೇಯಿಸ್ಕೊಂಡಾದರೂ ತಿನ್ನಬೇಕು. ನಾನಿವತ್ತು ಒಂದು ಪಲ್ಯ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ. ಇದು ಚಪಾತಿ ಜೊತೆ ಅಥವಾ ದೋಸೆ ಹಾಗೇನಾದ್ರೂ ಸಹ ತಿನ್ಬೋದು, ಬರೀ ಬೇಯಿಸ್ಕೊಂಡಾದರೂ ತಿನ್ಬೋದು, ಚೆನ್ನಾಗಿರುತ್ತೆ. ಬಟ್ ನಾನೊಂದು ನೋಡೋಣ, ಈ ಥರ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಈಸಿ ಸಿಂಪಲ್ಲಾಗಿ ಮಾಡ್ಕೋಬೋದು. ನಾನು ಫಸ್ಟು ಮರ್ಗೆಣ್ಸನ್ನೆಲ್ಲ ಕಟ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ತೆಗೆದಿಟ್ಟಿದೆ. ಅಂದರೆ ನಾನು ಮಾರ್ನಿಂಗ್ ಮಾಡೋಣ ಅಂಥೇಳಿ ನೈಟೇ ಎಲ್ಲ ತೆಗೆದಿಟ್ಕೊತಾ ಇದ್ದೆ. ಬೆಳಗ್ಗೆ ಹೊತ್ತು ಅದು ತೆಗಿಯೋದಕ್ಕೆ ಕಷ್ಟ ಆಗುತ್ತೆ, ಲೇಟ್ ಆಗಿಬಿಡುತ್ತೆ, ಟೈಮ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಅಷ್ಟೇ ನಾನು ನೈಟೇ ಎಲ್ಲ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು ಅದನ್ನು ಒಂದು 3-4 ಸಲನಾದರೂ ನೀರಲ್ಲಿ ತೊಳಿಬೇಕು. ಏಕೆಂದರೆ ಮಣ್ಣು ಸಖತ್ತಾಗಿರುತ್ತೆ. ಹಾಗಾಗಿ ನೋಡಿ, ನಾನು ನೈಟು ತೊಳೆದ್ಬಿಟ್ಟು ಸ್ವಲ್ಪ ಕಲ್ಲುಪ್ಪು ಹಾಕಿ ಇಟ್ಟಿದ್ದೆ. ಮತ್ತು ಮಾರ್ನಿಂಗ್ ಮಾಡೋಣ ಅಂತೇಳಿ ಇವಾಗ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಅದನ್ನು ಚೆನ್ನಾಗಿ ತೊಳಿಬೇಕು. ಯಾಕೆಂದರೆ ಅದರಲ್ಲಿ ಮಣ್ಣಿನ ಅಂಶ ಜಾಸ್ತಿ ಇರುತ್ತೆ. ಅದು ಬೇರಲ್ವಾ, ಭೂಮಿ ಒಳಗಡೆ ಇರೋದ್ರಿಂದ ಮಣ್ಣು ಜಾಸ್ತಿನೇ ಸೇರಿಕೊಂಡಿರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ತೊಳ್ಕೊಳ್ಳಿ. ಅದು ಮಣ್ಣದು ಗೊತ್ತಾಗುತ್ತೆ, ಕಲೆ ಇರುತ್ತೆ ಅದ್ರ ಮೇಲೆ, ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ಒಂದು 4-5 ಸಲನಾದರೂ ತೊಳ್ಕೊಡಿ. ನಾನು ನೆಕ್ಸ್ಟು ಅದನ್ನು ತೊಳೆದಾದ್ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಟೇಸ್ಟಿಗೆ ತಕ್ಕಂತೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಒಂದು ಎಳೆದಾದರೆ ಒಂದು ಕೂಗಿಸ್ಕೊಂಡ್ರೆ ಸಾಕು. ಸ್ವಲ್ಪ ಬಲ್ತಿರೋದು ಸಿಗುತ್ತೆ, ಅದಾದರೆ ಜಾಸ್ತಿ ಕೂಗಿಸ್ಬೇಕು. ಈ ಪಲ್ಯಕ್ಕೆ ಎಳೆದಾದರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದು ನಮ್ಮಮ್ಮರ ಮನೆಯಲ್ಲೇ ಬಿಟ್ಟಿದ್ದು. ಸೊ ಹಾಗಾಗಿ ನಾನೇನು ಮಾರ್ಕೆಟಿಂದ ತೊಗೊಂಬಂದಿರಲಿಲ್ಲ. ಹಾಗಾಗಿ ಇದು ತುಂಬಾ ಎಳೆದಿತ್ತು. ಸೊ ಹಾಗಾಗಿ ನೋಡಿ, ನಾನು ಕೂಗಿಸ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಬೆಂದ್ಬಿಡ್ತು ಅನಿಸುತ್ತೆ. ನೆಕ್ಸ್ಟ್ ಇದಕ್ಕೆ ಈರುಳ್ಳಿ, ಹಸಿರುಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ, ಸ್ವಲ್ಪ ಅರಿಶಿನ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಮತ್ತು ಒಂದು ಸ್ವಲ್ಪ ನಿಂಬೆ ಹುಳಿ, ಒಂದು 1/4 ಭಾಗದಷ್ಟು ನಿಂಬೆ ಹುಳಿ ತೊಗೊಂಡಿದ್ದೀನಿ, ಮತ್ತು ಕಡಲೆಬೇಳೆ. ಇಷ್ಟು ಇಂಗ್ರೀಡಿಯೆಂಟ್ಸ್ ಸಾಕು. ನೆಕ್ಸ್ಟು ಒಂದು ಬಾಣಲಿನ ಬಿಸಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಡಲೆಬೇಳೆನ ಹಾಕ್ಕೊಳ್ಳಿ. ಫಸ್ಟು ಕಡಲೆಬೇಳೆ, ಉದ್ದಿನಬೇಳೆ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಬರೀ ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಕಡಲೆಬೇಳೆ ಹಾಕಿದ್ಮೇಲೆ ಅದೆಲ್ಲ ಫ್ರೈ ಆಗಬೇಕು. ಒಂದು ಸ್ವಲ್ಪ ಹೊತ್ತು ಅದು ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೆ ಫ್ರೈ ಮಾಡಿಬಿಟ್ಟು ನೆಕ್ಸ್ಟು ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ನೆಕ್ಸ್ಟ್ ನೋಡಿ, ಇವಾಗ ಇದೆಲ್ಲ ಫ್ರೈ ಆಗಿದೆ. ಅದಾದಮೇಲೆ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಈರುಳ್ಳಿದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಅಷ್ಟೇ. ಇದು ಸೇಮ್ ಆಲೂಗೆಡ್ಡೆ ಪಲ್ಯ ಬರುತ್ತಲ್ಲ, ಅದೇ ಥರ ಬರುತ್ತೆ. ನಾನು ಟೇಸ್ಟು ಬೇರೆ ಥರ ಬರುತ್ತೆ ಅಂದ್ಕೊಂಡು ಮಾಡಿದೆ, ಬಟ್ ಟೇಸ್ಟು ತುಂಬಾ ಚೆನ್ನಾಗಿತ್ತು. ಮತ್ತು ಸೇಮ್ ಆಲೂಗೆಡ್ಡೆ ಪಲ್ಯ ಹೆಂಗಿರುತ್ತೋ ಆ ಥರ. ಇದು ಬೇಯೋವಷ್ಟರಲ್ಲಿ ನಾವು ಏನು ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಗೆಣಸು, ಅದನ್ನು ಹಾಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ವಲ್ಪ ಮಾಮೂಲಿ ಆಲೂಗೆಡ್ಡೆ ಸ್ಮ್ಯಾಶ್ ಮಾಡ್ತೀವಲ್ಲ ಅದೇ ಥರನ ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ, ನಾನು ಸ್ವಲ್ಪ ಜಾಸ್ತಿ ಸಾಫ್ಟಾಗಿ ಬೆಂದ್ಬಿಡ್ತು ಅನಿಸುತ್ತೆ. ಬಟ್ ಆಮೇಲೆ ನಾನು ಇದಕ್ಕೆ ಒಗ್ಗರಣೆ ಹಾಕಿ ಲಾಸ್ಟಿಗೆ ಇದನ್ನು ಮಾಡಿದಾಗ ಅದ್ರದ್ದು ನೀರಿನ ಅಂಶ ಎಲ್ಲ ಹೋದ್ಮೇಲೆ ಸ್ವಲ್ಪ ಗಟ್ಟಿನೇ ಬಂತು. ಎಳೆದಾದರೆ ಸ್ವಲ್ಪ ಕಡಿಮೆ ಬೇಯಿಸ್ಕೊಳ್ಳಿ. ಇಲ್ಲ ಡೈರೆಕ್ಟ್ ನೀವು ಒಗ್ಗರಣೆನೆಲ್ಲ ಬೇಯಿಸ್ಕೊತೀನಿ ಅಂತಂದರೆ ಹಂಗೆ ಬೇಯಿಸ್ಕೋಬೋದು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಸೊ ಹಾಗಾಗಿ ನಾನು ಬೇಯೋದು ಲೇಟ್ ಆಗುತ್ತೇನೋ ಅಂತೇಳಿ ನಾನು ಫಸ್ಟೇ ಬೇಯಿಸ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಅಷ್ಟರಲ್ಲಿ ಈರುಳ್ಳಿನೂ ಬೆಂದಿತ್ತು. ಇವಾಗ ಈರುಳ್ಳಿ ಬೆಂದಾದಮೇಲೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಇದಕ್ಕೆ ಹಾಕ್ಕೊಳ್ಳಿ. ಏಕೆಂದರೆ ಆಲ್ರೆಡಿ ನಾವು ಗೆಣಸು ಬೇಯಿಸ್ಬೇಕಾದ್ರೆ ಉಪ್ಪನ್ನ ಹಾಕ್ಕೊಂಡಿದ್ದೀವಿ. ಸೊ ಹಾಗಾಗಿ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು, ಅಂದರೆ ಈರುಳ್ಳಿಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನದ ಪುಡಿನ ಹಾಕ್ಕೊಳ್ಳಿ. ಅರಿಶಿನದ ಪುಡಿನ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಆಲ್ರೆಡಿ ಆ ಈರುಳ್ಳಿ ಎಲ್ಲ ಬೆಂದಿದೆ, ಸ್ವಲ್ಪ ಸಾಫ್ಟ್ ಆಗಬೇಕು ಈರುಳ್ಳಿ ಅಷ್ಟೇ. ನೆಕ್ಸ್ಟ್ ಇವಾಗ ನಾವೇನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಗೆಣಸು, ಅದನ್ನು ಇದಕ್ಕೆ ಹಾಕ್ಕೊಂಡು
ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಒಗ್ಗರಣೆ ಎಲ್ಲ ಚೆನ್ನಾಗಿ ಅದಕ್ಕೆ ಹಿಡಿಬೇಕಲ್ಲ, ಸೊ ಹಾಗಾಗಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಒಂದ್ಸಲನ. ಎಲ್ಲ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಒಗ್ಗರಣೆ ಜೊತೆ, ಈರುಳ್ಳಿ ಎಲ್ಲ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ, ಸೊ ಹಾಗಾಗಿ ಅದನ್ನು ಮಿಕ್ಸ್ ಮಾಡಿ ನೋಡಿ ಈ ಥರ ಆಗುತ್ತೆ. ಮಿಕ್ಸ್ ಮಾಡೋದಾದಮೇಲೆ ಅದನ್ನು ಒಂದು 2 ನಿಮಿಷ ಒಂದು ಮುಚ್ಚಳ ಮುಚ್ಚಿಟ್ಬಿಟ್ಟು, ಅಂದರೆ ಅದರಲ್ಲಿ ನೀರಿನಂಶ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗಬೇಕು. ಸೊ ಹಾಗಾಗಿ ಒಂದು 2 ನಿಮಿಷ ಇದನ್ನು ಮುಚ್ಚಿಟ್ಬಿಟ್ಟು ಒಂದು ಪ್ಲೇಟ್ ಏನಾದರೂ ಮುಚ್ಚಿಟ್ಬಿಟ್ಟು ಇದನ್ನು ಮಾಡಿ. ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಇಲ್ಲಾಂದರೆ ತಲೆ ಹಿಡಿಯೋಂತಹ ಚಾನ್ಸಸ್ ಇರುತ್ತೆ. ನೋಡಿ ಇವಾಗ ನೀರಿನಂಶ ಎಲ್ಲ ಹೋಗಿದೆ. ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿನ ಹಾಕ್ಕೊಂಡು ಮತ್ತು ನಿಂಬೆ ರಸನ ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇದು ರೆಡಿಯಾಗುತ್ತೆ ಪಲ್ಯ. ಬೇಕಾದರೆ ಸ್ವಲ್ಪ ಗರಂ ಮಸಾಲ ಬೇಕಾದರೂ ಆ್ಯಡ್ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಏನು ಆ್ಯಡ್ ಮಾಡಿರಲಿಲ್ಲ, ಇಷ್ಟೇ ಮಾಡಿದ್ದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಅಂದರೆ ಅದರಲ್ಲಿ ಸ್ವಲ್ಪ ನೀರಿನಂಶ ಎಲ್ಲ ಹೋಗೋವರೆಗೂ ಇದನ್ನು ಮಾಡ್ಕೊಳ್ಳಿ. ಅದು ಸ್ವಲ್ಪ ಬಿಸಿ ಇದ್ದಾಗ ಹಂಗೆ ಅನಿಸ್ತಾ ಇರುತ್ತೆ, ಆಮೇಲೆ ಲಾಸ್ಟಿಗೆ ಅದು ಕರೆಕ್ಟ್ ಅದಕ್ಕೆ ಬರುತ್ತೆ. ನಿಮಗೆ ಅದೇ ಸಾಫ್ಟ್ ಇನ್ನೂ ಸ್ವಲ್ಪ ಡ್ರೈ ಆಗಬೇಕು ಅಂತಂದರೆ ಅದನ್ನು ಅಷ್ಟೊಂದು ಅಂದರೆ ಅಷ್ಟು ಸಾಫ್ಟಾಗಿ ಬೇಯಿಸ್ಕೊಬೇಡಿ ಅಷ್ಟೇ. ನಾನು ಸ್ವಲ್ಪ ಸಾಫ್ಟಾಗಿ ಬೇಯಿಸಿದೆ ಅನಿಸುತ್ತೆ. ನೆಕ್ಸ್ಟ್ ಅಂದರೆ ಚೆನ್ನಾಗಿತ್ತು ಟೇಸ್ಟ್. ಜೀರ್ಣ ಶಕ್ತಿಗಂತೂ ತುಂಬಾ ಒಳ್ಳೆಯದು. ಈ ಕೆಲವರು ಹೊಟ್ಟೆ ಹಶ್ವಾಗಲ್ಲ, ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅನ್ನೋರು ಇದನ್ನು ಸೇವನೆ ಮಾಡ್ಬೋದು ಯಾವುದಾದ್ರೂ ರೂಪದಲ್ಲಿ. ನಿಮಗೆ ಯಾವ ಥರ ಇಷ್ಟನೋ ಆ ಥರ ಇದನ್ನು ಸೇವನೆ ಮಾಡ್ಬೋದು. ಒಬ್ಬೊಬ್ಬರು ಹಾಗೆ ಡೈರೆಕ್ಟ್ ತಿಂತಾರೆ, ಒಬ್ಬೊಬ್ಬರು ಚಟ್ನಿ ಜೊತೆ ತಿನ್ನೋಕೆ ಇಷ್ಟಪಡ್ತಾರೆ. ಈ ಥರನೂ ಒಂದೊಂದ್ಸಲ ಮಾಡ್ಕೊಳ್ಳಿ ಚಪಾತಿ ಜೊತೆ ಅಥವಾ ದೋಸೆ ಜೊತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿವತ್ತು ದೋಸೆ ಜೊತೆ ಮಾಡಿದ್ದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನೀವೊಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.